ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ನಿಮ್ಮನ್ನ ಕಳಿಸ್ತಾರೆ, ಕೆಲವರಿಗೆ ಅವಕಾಶ ಇದೆ, ಬಿಗ್ ಬಾಸ್ ಮನೆಗೆ ಮತ್ತೆ ನಿಮ್ಮನ್ನ ಕಳಿಸ್ತಾರೆ, ಜಾಸ್ತಿ ದಿನ ಇರಕಲ್ಲ, ಒಂದಿನ ಇರ್ಬೋದು, ಆಮೇಲೆ ಲಾಸ್ಟ್ ಫಿನಾಲೆ ದಿನ ಟ್ರೋಫಿ ಸಿಗ್ತೈತ್ ನೋಡ್ರಿ, ಅವಾಗ ಒಂದಿನ ಕಳಿಸ್ತಾರ. ಬಿಗ್ ಬಾಸ್ ಮನೆಗೆ ಮತ್ತೆ ಹೋಗ್ಬೇಕು ಅಂತಂದಾಗ ಯಾರಿಗಾರು ಏನಾದ್ರು ತಿಂಡಿ ಮಾಡ್ಕೊಂಡು ಹೋಗ್ಬೇಕು ಅಥವಾ ಈ ಮಾತು ಅವ್ರಿಗೆ ಹೇಳ್ಬೇಕು, ಕಿವಿ ಮಾತು ಹೇಳ್ಬೇಕು, ಹಿಂಗೇನಾದ್ರು ಐತಾ ಮನ್ಸಲ್ಲಿ? ಅಲ್ಲೇನ್ ಬಿಡ್ತಾರ ಅಂದ್ರೆ ಅಲ್ಲಿ ಒಳಗ್ ಬಿಡಲ್ಲ, ಮತ್ತೆ ಒಂದಿನ ಬಿಡ್ತಾರೆ. ಹೌದ್ರಿ? ಈಗ ಬಿಗ್ ಬಾಸ್ ಮುಗಿದ್ರೊಳಗಡೆ ಒಂದಿನ ನಿಮ್ಗೆ ಒಳಗ್ ಬಿಡ್ತಾರ. ಅವರೇ ಕರಿತಾರೆ, ನಾವೇ ಹೋಗ್ಬೇಕ್ರಿ? ಅವರೇ ಕರಿತಾರೆ, ನೀವು ಹೋಗ್ಬೇಕು. ಅದೇನ ಇದಕ್ಕ ಲಾಸ್ಟಿಗೆ ಕರಿತಾರಂತ. ಲಾಸ್ಟಿಗೆ ಫಿನಾಲೆ ಕರಿತಾರೆ, ಮಧ್ಯೆ ಕೆಲವೊಂದ್ಸಲ ಕರಿತಾರೆ. ನಿಮ್ ಜೊತೆಗೆ ಇನ್ನು ಕೆಲವರು ಬರ್ಬೋದು, ಈಗ ಯಾರು ಹೊರಗ್ ಬಂದಿರಲ್ಲ, ಹೌದು, ಎಲ್ಲರನ್ನ ಕರಿತಾರ, ಅವ್ರು ಕರಿತಾರೆ. ಅವಾಗ ಹೋದಾಗ ಯಾರಿಗ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಅನ್ಕತೀರಿ? ನಿಮ್ದು ಕೈ ರುಚಿ ರೊಟ್ಟಿ ಮಾಡ್ಕೊಂಡು ಹೋಗ್ಬೇಕು ಅನ್ನಂಗಾಗಿದ್ರಿ. ರೊಟ್ಟಿ ರೊಟ್ಟಿ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಅಲ್ಲಿ ಬಿಡ್ತಾರಿಲ್ಲ, ಯಾರು ಬೇಕ್ರಿ ಒಳಗಡೆ ಬಿಡ್ತಾರೆ, ಕರಿಬೋದು. ನೋಡೋಣ ಹೆಂಗಾತದ. ಫಿನಾಲೆ ದಿನ ಅಂತೂ ಪಕ್ಕ ಮಲ್ಲಮ್ಮನ್ ಕರೆಯೋದಂತೂ ಗ್ಯಾರಂಟಿ. ಕರಿತಾರಂದ್ರೆ ಪಕ್ಕ ಏನಾರಿ ಕರೆದ್ರೆ ಹೋಗ್ಬೋದ್ರಿ ನಮ್. ಈಗ ನಿಮ್ಗೆ ಧಾರಾವಾಹಿಲಿ ಮತ್ತೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ರಿ ಬನ್ರಿ ಮಲ್ಲಮ್ಮ ಅಂತಂದ್ರೆ ಹೋಗಿರಿ? ಹೋಗ್ತೀವ್ರಿ. ಮತ್ತೆ ಅವಕಾಶ ಸಿಕ್ಕಾಗ ಬಿಡದ್ರಿ, ಹೋಗದ್ರಿ, ಹೋಗಿ ಮಾಡಿ ಬರದ್ರಿ. ನೀವು ರೆಡಿ ಇದೀರಿ ಸಿನಿಮಾ ಧಾರಾವಾಹಿ ನಡ್ಸಕ್? ಈ ಕಲರ್ಸ್ ಕನ್ನಡದವ್ರೆ ಈಗ ಸೀರಿಯಲ್ ಬನ್ನಿ ಮಲ್ಲಮ್ಮ ಹಿಂಗೊಂದ್ ಧಾರಾವಾಹಿ ಅಂತಂದ್ರು, ನಾಳೆ ಭಾಗ್ಯಲಕ್ಷ್ಮಿಗೆ ಕರಿಬಹುದು, ಖುಷಿಯಿಂದ ಹೋಗಿರಿ? ಖುಷಿಲಿಂದ ಹೋಗ್ತೀವಿ ನೋಡ್ರಿ. ಹೌದಾ? ಈಗ ಏನ್ ಮಾಡ್ಬೇಕು ಅನ್ಕೊಂಡಿದೀರಿ ನೆಕ್ಸ್ಟ್? ಮತ್ತೆ ಮೇಡಮ್ ಜೊತೆ ಹೊಸ ಹೊಸ ಡ್ರೆಸ್ ಸ್ಟಿಚ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಏನು ಮಾಡ್ಬೇಕ್ರಿ ಮತ್ತೆ ಅದನ್ನ ಬಿಟ್ಟಂಗ ನಮ್ಮ ಮೊದ್ಲಿಂದ ಅದ್ ಮೊದ್ಲಿಂದ ನಮ್ ದಂಧೆ ರೀ. ಊರಿಗೆ ಯಾವಾಗ ಹೋಗಿರಿ? ಏನೋ ಇದೇನು ಬುಧವಾರ ತನ ಆದಂತಲ್ರಿ, ಬುಧವಾರ ಮುಗಿಸ್ಕೊಂಡ್ ದಿನ ಹೋಗಿ ಬರ್ಬೋದು. ಊರಲ್ಲೆಲ್ಲ ಬಂದವೆಲ್ಲ ಮಲ್ಲಮ್ಮ ಮಲ್ಲಮ್ಮ ಅಂತ ಮಾತಾಡ್ತಾರ, ಎಲ್ಲ ಇನ್ ಫೋಟೋ ತಗೊಳಕ್ ಬರ್ತಾರ. ತಗೋತಾರ. ಅದೆಷ್ಟ್ ಖುಷಿ ಆಗ್ತೈತಿ. ನೀವ್ ಹುಟ್ಟಿ ಬೆಳೆದ ಊರಲ್ಲಿ, ನೀವಿರೋ ಊರು, ನೀವ್ ಯಾವ್ದೇ ಊರಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ಮಂಗ್ಳೂರಿಗೆ ಹೋಗಿ, ನಿಮ್ಮ ಊರು ಯಾವತ್ತು ವಿಶೇಷನ. ಈಗ ನೀವೇನಾರು ಅಲ್ಲಿ ಹೋದ ನಂತರ ಅಲ್ಲಿ ಜನ ಎಲ್ಲ ಮಾತಾಡ್ಸಿದಾಗ ಖುಷಿ ಅನಿಸ್ತಾರಿ. ಖುಷಿ ಮಾತಾಡ್ಸೋದು, ಫೋಟೋ ತಗೊಳ್ಳೋದು. ಮೊದಲೇ ತೋತಿರಿ, ಈಗ ಮತ್ತೆ ಜಾಸ್ತಿ ಮಾಡ್ತಾರ. ಏನ್ ಹೇಳ್ತೀರಿ ವೀಕ್ಷಕರಿಗೆ? ಥ್ಯಾಂಕ್ ಯು ರೀ, ನಮ್ಗೆ ಇದು ವಾರ ಇರ್ಲಕ್ಕ ಗೋಟ್ ಹಾಕಿ ನಮ್ಗೆ ಗೆಲ್ಸಿದ್ಕ ನಿಮ್ಮೆಲ್ಲರಿಗೆ ನಮಸ್ಕಾರ ಅಂತ ಹೇಳದ್ರಿ. ಓಕೆ, ನಾನು ಉತ್ತರ ಕರ್ನಾಟಕ ಏನೋ ಒಂದ್ ಸ್ವಲ್ಪ ಮಾತಾಡಿದೆ, ಸರಿತಾ? ಸರಿತಾ? ಚೆನ್ನಾಗಿ ಮಾತಾಡಿದೆ ನೀವು, ಚೆನ್ನಾಗಿ. ಉತ್ತರ ಕರ್ನಾಟಕ ಗೊತ್ತಿಲ್ಲ, ಬಟ್ ಏನೋ ಸ್ವಲ್ಪ ಟ್ರೈ ಮಾಡಿದೆ ನಾನು. ಇಲ್ಲ, ಕರೆಕ್ಟ್. ಮತ್ತೆ ಹಿಂಗೇನೆ ನಾವು ಮಾತಾಡೋದು. ಹೌದಾ? ನೀವೇನು ಬೇರೆ ಮಾತಾಡಿಲ್ಲ. ಆಯ್ತು ಮಲ್ಲಮ್ಮ ಅವರೇ, ಜೀವನದಲ್ಲಿ ಆಸೆ ಕನಸುಗಳು ಏನೇನು ಇಟ್ಕೊಂಡಿದ್ದೀರಿ ಅದೆಲ್ಲ ಈಡೇರ್ಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಈ ವಯಸ್ಸಲ್ಲಿ ಈ ಜೀವನೋತ್ಸಾಹ ಇದೆಯಲ್ಲ, ಅದನ್ನ ನಿಜವಾಗ್ಲೂ ನಾವು ಮೆಚ್ಚಬೇಕು. ನಿಮ್ಮ ಬದುಕೇನಿದೆ, ನೀವು ಜೀವನದ ಮೇಲೆ ಎಷ್ಟು ಆಸಕ್ತಿಯನ್ನ ಇಟ್ಕೊಂಡಿದ್ದೀರಿ, ನಮ್ಮೆಲ್ಲರಿಗೂ ಅದೊಂಥರ ಸ್ಫೂರ್ತಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೀ, ನಮಸ್ಕಾರ. ಎಸ್, ಸಾಕ್ರಿ, ಇಷ್ಟು ಮಾಡಿ ಬಂದೀವಿ, ಇನ್ನೇನು ಆಗಲ್ಲ. ಇಂಥ ವಯಸ್ಸು ಈಗ 58 ವರ್ಷ ರೀ ನಮ್ಗೆ. ಈ ವಯಸ್ಸದಲ್ಲಿ ಯಾರು ಬಂದಿಲ್ಲ ಬಿಗ್ ಬಾಸ್ಗೆ ಅಂದರು. ಅದೇ ಮತ್ತೆ ನಾವು ನಿಜವಾಗ್ಲೂ ನಿಮ್ ಬಗ್ಗೆ ಹೆಮ್ಮೆ ಪಡ್ತೀವಿ. ನಾವು ನಮ್ಮ ಜೀವನದಲ್ಲಿ ಏನೋ ಕಷ್ಟ ದುಃಖ ಏನೋ ಬಂತು ಅಂದಾಗ ನಾವು ಇವಾಗ ಯೋಚನೆ ಮಾಡಲ್ಲ, ಬಂದಿದ್ನ ನಾವು ಸ್ವೀಕರಿಸ್ಬೇಕು, ಮುಂದೆ ಹೋಗ್ಬೇಕು ಅಂತ ಅನ್ಕೋತೀವಿ. ಹಂಗೆ ಅನ್ಕೋಕೋರಿ, ಜೀವನದಲ್ಲಿ ಏನೇ ಕಷ್ಟ ಬರಲಿ ಎದುರಿಸ್ಬೇಕ್ರಿ. ಎದುರಿಸಿ ಮುಂದುವಾದ್ರೆ ಅದನ್ನೇ ಒಂದು ಜೀವನ. ಕಷ್ಟಕ್ಕೆ ಎದುರು ಕೂತ್ರೆ ಏನೂ ಆಗಲ್ಲ ರೀ. ಬಂದದ್ ಬಾ ಎದುರಿಸ್ತೀನಿ ಅನ್ಬೇಕು. ಹಿಂಗಿರ್ಬೇಕಲ್ವಾ ಜೀವನದಲ್ಲಿ? ಹಿಂಗಿರ್ಬೇಕು ಹೆಣ್ಮಕ್ಳಂದ್ರೆ. ನಿಜವಾಗ್ಲೂ ನೀವು ನಮ್ಮಂತ ಸಾವಿರಾರು ಲಕ್ಷಾಂತರ ಜನರಿಗೆ ನಿಜವಾಗ್ಲೂ ಸ್ಫೂರ್ತಿ. ನೀವು ಹಿಂಗೆ ಗಟ್ಟಿ ಇರ್ಬೇಕು, ಆರಾಮಾಗಿರ್ಬೇಕು. ಈಗ ನಾ ನೆಕ್ಸ್ಟ್ ಸಿನಿಮಾ ಮತ್ತೆ ಧಾರಾವಾಹಿ ನೀವು ಮಾಡೋದನ್ನ ನಾನು ನೋಡ್ಬೇಕು, ಆಯ್ತಾ? ನೋಡ್ರಿ. ಓಕೆ, ಎಸ್. ಇಷ್ಟೊತ್ತು ಮಲ್ಲಮ್ಮ ಅವರ ಮಾತುಗಳನ್ನ ಕೇಳಿದ್ರಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.